ನಿಮ್ಗೆ ಆಟೋಮೆಟಿಕಲಿ ನಿಮಗೆ ದೋಷ ಆಗುತ್ತೆ. ಏನು ಅರಿಶಿನ ಕುಂಕುಮ ಹಚ್ಚೋದು, ಪೂಜೆ ಹಿಂಗೆ ಮಾಡ್ತೀವಲ್ಲ ಹಂಗೆ ಕಾಲೆಲ್ಲ ತೊಳೆಯೋದು, ಆಮೇಲೆ ಒರೆಸೋದು, ಆಮೇಲೆ ಅರಿಶಿನ ಕುಂಕುಮ ಹಚ್ಚೋದು, ಆಮೇಲೆ ಊದುಗಡ್ಡಿಯಿಂದ ಬೆಳಗ್ತೀವಲ್ಲ, ಆಮೇಲೆ ತಾಯಿ ಆಶೀರ್ವಾದ ತಗೊಳ್ಳೋದು. ಇಷ್ಟೇ ಕೆಲಸ, ಏನು ಬೇರೆ ಏನಿಲ್ಲ. ಮತ್ತೊಂದೇನೆಂದರೆ ಪಾದುಕ ಅಲ್ವಾ. ಸೊ ಪಾದುಕ ಅಂದರೆ ತಾಯಿಗೆ ಚಪ್ಪಲ್ಲು, ಸ್ಯಾಂಡಲ್ಲು ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಶನಿಗೆ ಏನು ಗೊತ್ತಾ, ನೀವು ಎಷ್ಟು ಚೆನ್ನಾಗಿರೋದು ಕೊಡ್ತೀರಿ ಅಷ್ಟು ಒಳ್ಳೆಯದು. ಮತ್ತು ತಾಯಿ ಕಾಲು ಒತ್ತೋದು ಕೂಡ ನಿಮಗೆ ಅದರಿಂದ ಮುಕ್ತಿ ಕೊಡ್ತಾನೆ. ಶನಿ ಸಾಡೆ ಸಾತಿಯಿಂದ ತುಂಬ ಅದ್ರ ಬಳಲ್ತಾ ಇದ್ದರೆ, ಸ್ಟಾರ್ಟ್ ಆಗ್ತಾನೆ ನಿಮಗೆ ತುಂಬ ತೊಂದರೆ ಇದ್ದರೆ ಅದು ಕೆಲಸ ಮಾಡಬೇಕು. ಅದರಲ್ಲೂ ಶನಿ ಚಪ್ಪಲ್ಗೂ ಕೂಡ ಕಾರಕ ಇರ್ತಾನೆ, ಸ್ಯಾಂಡಲ್ಲು ಪಾದುಕೆಗೂ ಕೂಡ ಕಾರಕ ಇರ್ತಾನೆ. ಸೊ ನೀವು ಒಳ್ಳೆಯದು ಸ್ಟ್ಯಾಂಡರ್ಡು ಆಯಿತಾ, ಏನು ಬ್ರ್ಯಾಂಡೆಡ್ ಅಂತೀವಲ್ಲ, ಬ್ರ್ಯಾಂಡೆಡ್ ಚಪ್ಪಲ್ ತಂದು ತಾಯಿಗೆ ಕೊಡಬೇಕು ಆಯಿತಾ. ಆ ಪಾದಕ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ನಿದ್ದೆ ಅಷ್ಟು ಚೆನ್ನಾಗಿರುತ್ತೆ, ಆರಾಮಾಗಿರ್ತೀರಿ ಅಂತ. ಈಗ ನಿಮ್ಮ ರಾಶಿಗೆ ಬಂದ ಶನಿ ಪ್ರವೇಶ ಆಯಿತು, ಆವಾಗ ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಶನಿಗೆ ಹೇಳಿದ್ನಲ್ಲ, ಶನಿಗೆ ಪಾದುಕ ಇಂಪಾರ್ಟೆಂಟು. ಕಾಲಿಗೆ ಅವನು ಫಸ್ಟು ಇದು ಕೊಡೋದೇ ಕಾಲು ಎಫೆಕ್ಟು. ಓಡಿಸ್ತಾನೆ, ಅವ್ನು ನಿಲ್ಲೋದೆಲ್ಲ ಇಷ್ಟ ಆಗಲ್ಲ ಅವನಿಗೆ. ನೀವು ಲೇಜಿನೆಸ್ ಆಗೋದು. ಬೆಳಗ್ಗೆ ಎದ್ದು ನಿಮ್ಗೆ ಯಾವಾಗ ಶನಿ ನಿಮ್ಮ ರಾಶಿ ಇರೋದೇ, ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಒಂದು ತಾಮ್ರ ಚೊಂಬು ತೊಗೊಳ್ಳಿ. ಆ ತಾಮ್ರ ಚೊಂಬು ಇಲ್ಲ ಅಂತ ಮತ್ತೆ ಕಾರಣ ಹೇಳಬೇಡಿ, ತೊಗೊಂಡು ಅಂಗಡಿಯಿಂದ ತಗೊಳ್ಳಿ, ಶಾಪಲ್ಲಿ ಸಿಗುತ್ತೆ. ಅದು ಸಿಕ್ಕಿಲ್ಲ ಅಂದರೆ ಮನೇಲಿರೋ ಚೊಂಬೆ ತೊಗೊಳ್ಳಿ ಆಯಿತಾ. ಸ್ವಲ್ಪ ಒಂದು ಹನಿ, ಒಂದು ಚಮಚ ಹನಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಚಮಚನೂ ಅಂತಂದೇನು ಹನಿ ಹಾಕ್ಕೊಳ್ಳಿ ಅದಕ್ಕೆ. ಆಮೇಲೆ ಸೂರ್ಯನಿಗೆ ಅರ್ಘ್ಯ ಕೊಡಿ. ಎಲ್ಲರ ಹನಿ ಇಲ್ವಾ, ಕೆಂಪು ಹೂ ತೊಗೊಳ್ಳಿ, ಅದಕ್ಕೆ ಹಾಕ್ಕೊಳ್ಳಿ, ಅರ್ಘ್ಯ ಕೊಡಿ ಸೂರ್ಯನಿಗೆ. ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಾಮವ, ಓಂ ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಾಮವ ಅಂತ ನೀವು ಹೇಳಬೇಕು. ಹೇಳಿಬಿಟ್ಟು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಒಂದು 3 ಸಲ ಅಟ್ಲೀಸ್ಟ್ ಮಾಡಿ ಆಯಿತಾ. ಮತ್ತು ಓಂ ನಮಃ ಶಿವಾಯನ ಕಂಟಿನ್ಯೂಸ್ಲಿ ಮಂತ್ರ ಹೇಳಬೇಕು. ಮತ್ತು ಓಂ ನಮಃ ಶಿವಾಯ ಅಂತ ನೀವೇ ಹೇಳೋದಲ್ಲ, ಯಾವ್ದಾದ್ರು ಬ್ರಾಹ್ಮಣರಿಂದ ಹೇಳಿಸ್ಕೊಳ್ಳಿ ಆಯಿತಾ. ನನಗೆ ಈ ಥರ ಒಂದು ಮಂತ್ರ ಬೇಕು, ನನಗೆ ನೀವು ಮಂತ್ರ ಹೇಳ್ಕೊಟ್ರೆ ನಾನು ಹೇಳ್ತೀನಿ ಅಂತ. ಅದು ಯಾರು ಶಿವನ ದೇವಸ್ಥಾನದಲ್ಲಿ, ಯಾವಾಗೂ ಶಿವನ ದೇವಸ್ಥಾನದಲ್ಲೇ ಪೂಜೆ ಮಾಡೋರು. ಕೆಲವರು ಪೂಜಾರಿಗಳು ಬೇರೆ 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 ದೇವಸ್ಥಾನ ಮಾಡ್ತಾರೆ, ಅವ್ರ ಕಡೆಯಿಂದಲ್ಲ, ಯಾವಾಗೂ ಶಿವನ ದೇವಸ್ಥಾನ ಇದ್ದು ಅವ್ರ ಕಡೆಯಿಂದ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮ ಗುರುಗಳು ಇದ್ದರೆ ಗುರುಗಳಿಂದ ನೀವು ಇನಿಷಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಮಂತ್ರವನ್ನು ಗುರು ಇಲ್ಲದೆ ಹೇಳಬಾರ್ದು ಅಂತ ಇದೆ ಆಯಿತಾ. ಸೊ ಅದು ಓಂ ನಮಃ ಶಿವಾಯ ಆದರೂ ಅಷ್ಟೇ, ರಾಮ ಆದರೂ ಅಷ್ಟೇ, ಅದನ್ನು ಗುರುಗಳಿಂದ ಬಂದರೆ ಒಳ್ಳೆಯದು. ಅದಾದ ಮೇಲೆ ನಿಮಗೆ ನಿಮ್ಮ ರಾಶಿ ಆಯಿತಾ. ನಿಮ್ಮ ರಾಶಿಯಿಂದ ನೆಕ್ಸ್ಟ್ ಎಷ್ಟಾಯ್ತು ಈಗ, 2, 4, 5 ವರ್ಷ ಆಯಿತು ಆಯಿತಾ. ಇನ್ನೂ 2 ವರ್ಷ ಉಳಿದಿರುತ್ತಲ್ಲ, ನೆಕ್ಸ್ಟ್ ಇನ್ನೂ 2.5 ವರ್ಷ. ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ಬಡವರಿಗೆ ಬಡ ಮಕ್ಕಳಿಗೆ, ಅದರಲ್ಲೂ ಎಸ್ಪೆಷಲಿ ಬಡ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು. ಬಡವರಿಗೆ ವಿದ್ಯೆಗೆ ಹೆಲ್ಪ್ ಮಾಡಬೇಕು ಆಯಿತಾ. ಅದು ಭಾಳ ಇಷ್ಟ ಶನಿಗೆ, ವಿದ್ಯೆ ಕೊಡೋದು ಅಂದ್ರೆ ಭಾಳ ಇಷ್ಟ. ಶನಿ ಯಾಕೆ ಶುಕ್ರನ ಜೊತೆ ತುಂಬ ಖುಷಿ ಆಗ್ತಾನೆ ಅಂತ ನಿಮ್ಗೆ ಹೇಳಿಲ್ಲಲ್ವಾ. ಆ್ಯಕ್ಚುಲಿ ಶನಿ ಏನು ಗೊತ್ತಾ, ಶನಿ ಬಂದ್ಬಿಟ್ಟು ಪುವರ್ ಆಯಿತಾ, ಬಡವರಿಗೆ ಕಾರಕ ಅವನು. ಮತ್ತು ರಾಕ್ಷಸರಿಗೂ ಕಾರಕ ಅವನೇ ಇರ್ತಾನೆ. ಆ ರಾಕ್ಷಸರಿಗೆಲ್ಲ ವಿದ್ಯೆ ಕೊಟ್ಟರು ಭೃಗು ಮಹರ್ಷಿಗಳು. ಹಾಗಾಗಿ ಭೃಗು ವಂಶಸ್ಥ ಇದಲ್ಲ, ಅವ್ರು ಶುಕ್ರ ವಂಶಸ್ಥರವರು. ಅದಕ್ಕೋಸ್ಕರ ಅದು ಎಷ್ಟು ಖುಷಿ ಆಗ್ತಾನೆ ಅಂದರೆ, ಅವ್ರಿಗೆ ಆ ರಾಕ್ಷಸರಲ್ಲಿ ಇರುವಂತಹ ಅಜ್ಞಾನವನ್ನು ತೊಲಗಿಸೋಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಶುಕ್ರ ಅಂದರೆ ಬಹಳ ಇಷ್ಟ, ಶುಕ್ರಾಚಾರ್ಯ ಅಂದ್ರೆ ಇಷ್ಟ, ಶುಕ್ರ ಅಂದರೂ ಇಷ್ಟ ಶನಿಗೆ. ಹಾಗಾಗಿ ಶನಿ ಶುಕ್ರ ಜೊತೆ ಭಾಳ ಚೆನ್ನಾಗಿರ್ತಾರೆ. ನೀವೇನು ಮಾಡಬೇಕು, 2ನೇ ಮನೆಯಲ್ಲಿ ಬಂದಾಗ ಓದೋಕ್ಕೆ ಸಹಾಯ ಮಾಡಬೇಕು ಆಯಿತಾ. ಅವರಿಗೆ ಮಂತ್ರಗಳನ್ನು ಅಂದರೆ ಯಾರು ಬಡವರಿದ್ರು ಅವ್ರಿಗೆ ಮಂತ್ರಗಳನ್ನು ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಅಂಥ ಸಂಸ್ಕೃತ ಸ್ಕೂಲ್ಗಳಿಗೆ ಸೇರಿಸಿ, ಇಲ್ಲ ಪುಸ್ತಕಗಳನ್ನು ಕೊಡಿ ಅವರಿಗೆ, ಅವ್ರ ಶಾಲೆಗೆ ಸೇರಿಸಿ ವಿದ್ಯೆಯನ್ನು ಇದು ಮಾಡಿ ಕೊಡಿ. ಮತ್ತು ಫ್ರೀಯಾಗಿ ಬುಕ್ಸ್ಗಳನ್ನು ಶಾಲೆಯಲ್ಲಿ ಕೊಡಿ ಆಯಿತಾ. ಆವಾಗ ನಿಮಗೆ ಆಟೋಮೆಟಿಕ್ ದುಡ್ಡು ಅಂದರೆ, ಸೆಕೆಂಡ್ ಹೌಸ್ ಅಂದರೆ 2ನೇ ಮನೆ ಅಂದರೆ ಇನ್ನೂ ದುಡ್ಡು. ನಿಮಗೆ ದುಡ್ಡಿಗೆ ಕಷ್ಟ ಬರುತ್ತಾ, ಚಂದ್ರ ಲಾಸ್ಟ್ ಇಯರಲ್ಲಿ ತುಂಬ ಕಷ್ಟ ಬರುತ್ತೆ ನಿಮ್ಮ ದುಡ್ಡಿಗೆ, ಎಸ್ಪೆಷಲಿ ದುಡ್ಡಿಗೆ. ಫಸ್ಟು ಓನಾಗಿದ್ದಾಗ ನಿಮ್ಮ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೆ ತುಂಬ ಕಷ್ಟ ಆಗುತ್ತೆ. ನಿಮಗೆ ಲೇಜಿನೆಸ್ ಎಲ್ಲ ಮಾಡೋಕ್ಕೊಡೋದಿಲ್ಲ, ಬೇಗ ಎದ್ದು ಓಡಿಸ್ತಾನೆ. ನೀವು ಓಡಿಲ್ಲ ಅಂದರೆ ನಿಮ್ಗೆ ರೋಗ ಹಚ್ಚಿಸ್ತಾನೆ. ಸೆಕೆಂಡ್ ಹೌಸ್ ಹೋದಾಗ ದುಡ್ಡು ಇಲ್ದಂಗೆ ಮಾಡ್ತಾನೆ, ಫುಲ್ಲು ಖಾಲಿ ಅವನು. ಯಾಕಂದರೆ ಶನಿ ಅಂದರೆ ನೀವು ಖಾಲಿ ಮೈದಾನ ಕೂಡ, ಹಾಗಾಗಿ ಫುಲ್ಲು ಖಾಲಿ ಮಾಡಿಸ್ತಾನೆ. ನೀವು ಅದು ಖಾಲಿ ಮಾಡಿಸ್ಬಾರ್ದು ಅಂದರೆ ಫಸ್ಟ್ ಏನು, ವಿದ್ಯಾದಾನ ಮಾಡಬೇಕು. ಶನಿಗೆ ಭಾಳ ಇಷ್ಟ, ಅದರಲ್ಲೂ ಬಡವರಿಗೆ ವಿದ್ಯಾದಾನ ಮಾಡಿದ್ರೆ ಶನಿ ತುಂಬ ಇಷ್ಟಪಡ್ತಾನೆ. ನೀವು ಯಾವ ಗುರುಗಳಾದರೂ ಕೇಳಿ, ಇದು ಸುಳ್ಳ ನಿಜಾನ ಏನು ಅಂತ ನಿಮಗೆಲ್ಲ ಸಿಗುತ್ತೆ. ಇದೆಲ್ಲ ಗುರುಗಳಿಗೆ ಗೊತ್ತಿರೋವಂಥ ವಿಷಯನೇ. ಶನಿಗೆ ತುಂಬ ವಿದ್ಯೆ ಕೊಡಿಸೋದೇ ಅವನಿಗೆ ಬೇಕು ಅನ್ನೋದೇ. ಯಾಕಂದರೆ ಆ ಅಜ್ಞಾನವನ್ನು ತೊಲಗಿಸಿದವನಿಗೆ ಎಷ್ಟು ಕೊಡ್ತಾನೆ ಅಂದರೆ, ನೀವು ಶನಿ ಅವನಷ್ಟು ಕೊಡೋರು ಮತ್ತೋದಿಲ್ಲ. ಅವನಿಗೆ ಅಜ್ಞಾನ ತೆಗಿಬೇಕಷ್ಟೆ. ನಿಮಗೂ ಶನಿ ಜಾತಕದ ಎಲ್ಲೂ ಕೂತ್ಕೊಂಡಿದ್ದಾನಲ್ಲ, ಆ ಅಜ್ಞಾನ ಹೋಗ್ಬೇಕು ನಿಮಗೆ. ಅಲ್ಲಿ ಭಾರಿ ಅಹಂಕಾರ ಇರುತ್ತೆ ನಿಮಗೆ ಅಲ್ಲಿ ಭಯನೂ ಇರುತ್ತೆ, ಅಹಂಕಾರನೂ ಇರುತ್ತೆ ಆಯಿತಾ. ಅಲ್ಲಿ ಎಷ್ಟು ಫಿಯರ್ ಮತ್ತೊಂದಿರಲ್ಲ. ಮತ್ತು ಆ ಫಿಯರಿಂದ ಭಯಕ್ಕೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಅಹಂಕಾರ ಬೆಳೆಸ್ಕೊಂಡಿರ್ತೀರಿ. ಅದನ್ನು ಮಾತ್ರ ಯಾರು ಟಚ್ ಮಾಡ್ಬೋದು ಅಂತಾರ, ಅದನ್ನು ತೋರಿಸ್ಕೊಳಕ್ಕೆ ಹೋಗೋದಿಲ್ಲ.
ಆಯಿತಾ. ನಾನು ಅದರಲ್ಲಿ ತುಂಬ ಸ್ವಚ್ಛನಪ್ಪ, ವೃಶ್ಚಿಕ ರಾಶಿಯಲ್ಲಿ ಶನಿ ಇದ್ದಾಗ ನಾನು ಸ್ವಚ್ಛನಪ್ಪ, ಒಳಗಿಂದೆಲ್ಲ ಸ್ವಚ್ಛ, ಒಳಗಿಂದ ಕ್ಲೀನ್ ಆ ಥರ ತೋರ್ಕೊಂಡು, ಬಟ್ ಅದು ಅಹಂಕಾರ ಆಗಿ ಬೆಳೆದಿರುತ್ತೆ. ಅದು ನಿಮ್ಮ ತೊಂದರೆ ಇದ್ದರೆ ತೊಂದರೆ ಅಂತ ಹೇಳಿ, ಸರಿ ಇದ್ದರೆ ಸರಿ ಅಂತ ಹೇಳಬೇಕು. ಆದರೆ ಅದು ಸುಳ್ಳಾಗಿದ್ದರೆ ಶನಿ ತೊಂದರೆ ಕೊಡ್ತಾನೆ, ಚೆನ್ನಾಗಿದ್ದರೆ ಯಾವ ತೊಂದರೆ ಕೊಡಲ್ಲ. ಅವನಿನ್ನ ನಿಮಗೆ ಜಾಸ್ತಿ ಹೆಲ್ಪ್ ಮಾಡ್ತಾನೆ. ಅವನಷ್ಟು ಕೊಡೋನು ಮತ್ತೊಬ್ಬನಿಲ್ಲ. ಯಾಕಂದರೆ ಅವನು ಶುಕ್ರನ ಮನೆಯಲ್ಲಿ ಉಚ್ಚ ಸ್ಥಾನ ಪಡ್ಕೊಂಡಿದ್ದಾನೆ. ಹಾಗಾಗಿ ತುಂಬ ಲಕ್ಸುರಿಯಸ್ ಎಲ್ಲ ಇವತ್ತು ಯಾರ್ಯಾರೆಲ್ಲ ಯಾವ್ಯಾವ ಶ್ರೀಮಂತೆಲ್ಲ ಅನುಭವಿಸಿದಾರೋ ಅದೆಲ್ಲ ಶನಿಯಿಂದನೇ. ಅದಕ್ಕೆ ಹೊರದೇಶದಲ್ಲಿ ಶನಿ ಬಗ್ಗೆ ತುಂಬ ಕಾಂಪ್ಲಿಮೆಂಟ್ ಇದೆ. ಅವರು 8 ನಂಬರ್ನೆಲ್ಲ ತುಂಬ ಯೂಸ್ ಮಾಡ್ತಾರೆ ಶನಿ ಅಂತೇಳಿ, ಆಯಿತಾ. ಇದಿಷ್ಟು ಇವತ್ತಿಗೆ ಹೇಳಬೇಕಂತಿದ್ದೆ. ನೀವು ಇದನ್ನು ಫಾಲೋ ಅಪ್ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನೀವು ಬೇಕಾದ ಪ್ರಯತ್ನ ಮಾಡಿ, ಸ್ವಲ್ಪ ದಿವಸದಿಂದಲೇ ನಿಮಗೆ ಅದರದ್ದು ರೆಮಿಡೀಸ್ ಪರಿಹಾರದೇನು ಪರಿಣಾಮ ಇದೆಯಲ್ಲ ಅದಷ್ಟು ಬೇಗ ತೋರಿಸ್ಕೊಡುತ್ತೆ, ಆಯಿತಾ. ಓಂ ಮಾತ್ರೆ.